ಮಿತ್ರರೇ ನಮಸ್ಕಾರ. ಮಿತ್ರರೇ, ಜಪಾನ್ ಪ್ರಧಾನಿ ಸನಾಯ್ ತಕಯಚಿ ಭಾರತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಪ್ರವಾಸ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಹೇಳಬೇಕು ಅಂತಂದ್ರೆ ಭಾರತಕ್ಕಿಂತ ಹೆಚ್ಚಾಗಿ ಜಪಾನ್ನಲ್ಲಿ ಈ ವಿಚಾರ ಸದ್ದು ಮಾಡ್ತಾ ಇದೆ. ಜಪಾನ್ನ ಮಾಧ್ಯಮಗಳು ಇದನ್ನು ವೈಭವೀಕರಿಸಿ ಕವರ್ ಮಾಡ್ತಾ ಇದ್ದಾವೆ. ಇದಕ್ಕೆ ಕಾರಣವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹೇಳಿಕೆ, ಜೊತೆಗೆ ಅದರ ಟೈಮಿಂಗ್. ಪ್ರಧಾನಿ ಏನು ಹೇಳಿದ್ರು ಕೇಳಿದ್ರೆ, ಜಪಾನ್ ಪ್ರಧಾನಿ ಸನಾಯ್ ತಕಯಚಿ ಇದಾರಲ್ಲ, ಅವರು ನನಗೆ ಕಿರಿಯ ಸೋದರಿ ಇದ್ದಂತೆ, ಯಂಗರ್ ಸಿಸ್ಟರ್ ಅಂತ ಕರೆದು ಬಿಟ್ರು. ಇದು ಸಹಜವಾಗೇ ಜೊತೆಯಲ್ಲಿದ್ದಂತಹ ಸನಾಯ್ ತಕಯಚಿ ಅವರಿಗೆ ವಿಪರೀತವಾಗಿ ಖುಷಿ ಕೊಡ್ತು. ಅವರು ಇದನ್ನ ಸಂಭ್ರಮಿಸಿದ್ರು. ಅದಾಗ್ತಿದ್ದ ಹಾಗೆ ಜಪಾನ್ನ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಚಾರ ಚರ್ಚೆ ಆಯಿತು. ಭಾರತದ ಪ್ರಧಾನಿ ಜಪಾನ್ನ ಪ್ರಧಾನಿಯನ್ನ ಕಿರಿಯ ಸೋದರಿ ಅಂತ ಕರೆದ್ರು. ಆ ಮಟ್ಟಿನ ಸಂಬಂಧ ಬಿಲ್ಡ್ ಆಗ್ತಾ ಇದೆ ಅಂತ ಅವರದನ್ನ ವೈಭವೀಕರಿಸಿದ್ರು. ಮಿತ್ರರೇ, ಭಾರತೀಯರಿಗೆ ಇದೇನೋ ದೊಡ್ಡ ವಿಚಾರ ಅಂತ ಅನ್ಸೋದೇ ಇಲ್ಲ. ನಮ್ಮ ಪ್ರಧಾನಿ ಯಾರಿಗೋ ಸಹೋದರಿ ಅಂತ ಕರೆಯೋದು ಅಥವಾ ಯಾರನ್ನೋ ಬ್ರದರ್ ಅಂತ ಕರೆಯೋದು, ಇದು ನಮಗೇನು ಮ್ಯಾಟರ್ ಆಗೋದಿಲ್ಲ. ಯಾಕೆಂದ್ರೆ ಇದು ನಮ್ಮ ಸಂಸ್ಕೃತಿಯ ಭಾಗ. ಆದ್ರೆ ಜಪಾನ್ನಲ್ಲಿ ಇದು ಮ್ಯಾಟರ್ ಆಗ್ತಾ ಇದೆ. ಜಪಾನ್ನವರು ಇದನ್ನ ಸಂಭ್ರಮಿಸ್ತಾ ಇದ್ದಾರೆ. ಇದಕ್ಕೇನ್ ಕಾರಣ ಅಂತಂದ್ರೆ, ಇವತ್ತು ಜಪಾನ್ ಅತ್ಯಂತ ಒತ್ತಡವನ್ನ ಎದುರಿಸ್ತಾ ಇದೆ. ಆ ಒತ್ತಡ ಯಾರಿಂದ ಕೇಳಿದ್ರೆ ಚೈನಾದಿಂದ. ಚೈನಾ ಮೇಲಿಂದ ಮೇಲೆ ಜಪಾನ್ ಮೇಲೆ ನಿರ್ಬಂಧವನ್ನ ವಿಧಿಸ್ತಾ ಇದೆ. ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡವೂ ಕೂಡ ಇದೆ. ಇದನ್ನ ಕೇಳಿದಾಗ ನಿಮಗೆ ಆಶ್ಚರ್ಯ ಆಗಬಹುದು. ಅದನ್ನ ಮುಂದೆ ವಿವರಿಸ್ತೀನಿ, ಯಾಕೋಸ್ಕರವಾಗಿ ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಚೈನಾದಿಂದ ಅಂತಹ ಒತ್ತಡ ಇರುವಂತಹ ಈ ಸಂದರ್ಭದಲ್ಲಿ ಜಪಾನ್ ಭಾರತಕ್ಕೆ ಬಂದಿದೆ. ಭಾರತದೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳೋದು ಮುಂದಾಗಿದೆ. ಅಷ್ಟು ಮಾತ್ರ ಅಲ್ಲ, ಮಿಲಿಟರಿ ವಿಚಾರದಲ್ಲೂ ಕೂಡ ಮಹತ್ವದ ಒಪ್ಪಂದಗಳಾಗಿದ್ದಾವೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಜಪಾನ್ನ ಕರೆನ್ಸಿ ಆದಂತಹ ಯೆನ್ ಮತ್ತು ಭಾರತದ ರೂಪಾಯಿ ನಡುವೆ ವ್ಯಾಪಾರಕ್ಕೆ ಜಪಾನೇ ಡಿಮ್ಯಾಂಡ್ ಇಟ್ಟಿದೆ. ಒಂದು ಹಂತದಲ್ಲಿ ಅಮೆರಿಕದ ಡಾಲರ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದಕ್ಕೆ ಜಪಾನ್ ಮೊದಲ ಹೆಜ್ಜೆ ಇಟ್ಟಿದೆ. ಬಹಳ ದೊಡ್ಡದಾದಂತಹ ಡೆವಲಪ್ಮೆಂಟ್ಗಳಿದು. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜಪಾನ್ ಪ್ರಧಾನಿ ಸನಾಯ್ ತಕಯಚಿ ಭಾರತ ಪ್ರವಾಸವನ್ನು ಕೈಗೊಂಡಿದ್ರಲ್ಲ, ಬಹಳ ಉದ್ದೇಶಗಳಿದ್ವು. ಅನೇಕ ಒಪ್ಪಂದಗಳು ಕೂಡ ಆಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ನ ಪ್ರಧಾನಿ ಸನಾಯ್ ತಕಯಚಿ ನಡುವೆ ಬೈಲ್ಯಾಟರಲ್ ಮೀಟಿಂಗ್ ಆಯ್ತಲ್ಲ. ಅದಾಗ್ತಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಜಪಾನ್ನ ಪ್ರಧಾನಿ ಸನಾಯ್ ತಕಯಚಿ ನನಗೆ ಚಿಕ್ಕ ಸಹೋದರಿ ಇದ್ದಂತೆ, ಯಂಗರ್ ಸಿಸ್ಟರ್. ಇದು ಸಹಜವಾಗಿ ಪಕ್ಕದಲ್ಲಿದ್ದಂತಹ ಜಪಾನ್ ಪ್ರಧಾನಿಗೆ ಖುಷಿ ಕೊಡ್ತು. ಹಾಗಾದ್ರೆ ಮೋದಿ ಯಾಕೆ ಹೀಗೆ ಹೇಳಿದ್ರು ಕೇಳಿದ್ರೆ, ಇದಕ್ಕೆ ಶಿಂಜೋ ಅಬೆ ಆಂಗಲ್ ಇದೆ. ನಿಮಗೆಲ್ಲ ಗೊತ್ತು, ಭಾರತ ಮತ್ತು ಜಪಾನ್ನ ಸಂಬಂಧ ಇವತ್ತು ಈ ಹಂತದಲ್ಲಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣೀಕರ್ತ ಯಾರು ಕೇಳಿದ್ರೆ ಶಿಂಜೋ ಅಬೆ. ಹಾಗೆ ಅದಕ್ಕೆ ನರೇಂದ್ರ ಮೋದಿ ಅವರು ಕೂಡ ಕಾರಣ. ನರೇಂದ್ರ ಮೋದಿ ಗುಜರಾತ್ನ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲೇ ಜಪಾನ್ನ ಪ್ರಧಾನಿಯಾಗಿದ್ದಂತಹ ಶಿಂಜೋ ಅಬೆ ಜೊತೆಗೆ ಒಂದು ಪರ್ಸನಲ್ ಆದಂತಹ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡಿದ್ರು. ಆನಂತರ ಪ್ರಧಾನಿ ದೆಹಲಿಗೆ ಬರ್ತಾರೆ. ಅಂದ್ರೆ ಪ್ರಧಾನಿ ಆದ ಬಳಿಕ ಜಪಾನ್ನೊಂದಿಗೆ ಈ ಸಂಬಂಧವನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋದ್ರು. ಆ ಶಿಂಜೋ ಅಬೆ ಅವರೇ ಈ ಇಂಡೋ ಪೆಸಿಫಿಕ್ ಅನ್ನುವಂಥದ್ದನ್ನ ಹೆಚ್ಚು ಹೈಲೈಟ್ ಮಾಡಿದ್ದು. ಭಾರತ ಮತ್ತು ಜಪಾನ್ ಸಂಬಂಧವನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡಿದ್ದು. ಹೀಗಾಗಿ ಶಿಂಜೋ ಅಬೆ ಇರುವಷ್ಟು ದಿನವೂ ಕೂಡ ಭಾರತ ಮತ್ತು ಜಪಾನ್ನ ಸಂಬಂಧ ಬಹಳ ಚೆನ್ನಾಗಿತ್ತು. ಎಷ್ಟರ ಮಟ್ಟಿಗೆ ಮೋದಿ ಮತ್ತು ಶಿಂಜೋ ಅಬೆ ಆಪ್ತತೆ ಇತ್ತು ಅಂತಂದ್ರೆ, ಗಂಗಾ ಆರತಿಗೂ ಕೂಡ ಶಿಂಜೋ ಅಬೆರನ್ನ ಕರ್ಕೊಂಡು ಹೋಗಿದ್ರು. ಅನಂತರದಲ್ಲಿ ಶಿಂಜೋ ಅಬೆ ಅವರ ಹತ್ಯೆ ಆಗತ್ತೆ. ಆ ಹತ್ಯೆ ಆದಂತಹ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದಾಗಿ ಭಾಗಿಯಾಗಿದ್ರು. ಈಗ ಜಪಾನ್ನ ಪ್ರಧಾನಿಯಾಗಿರುವಂತಹದ್ದು ಸನಾಯ್ ತಕಯಚಿ. ಇವರು ಶಿಂಜೋ ಅಬೆಗೆ ಅತ್ಯಂತ ಆಪ್ತವಾಗಿದ್ದಂತಹ ನಾಯಕಿ, ಜೊತೆಗೆ ಶಿಂಜೋ ಅಬೆ ಅವರ ಫಾಲೋವರ್ ಕೂಡ ಹೌದು. ಅಷ್ಟು ಮಾತ್ರ ಅಲ್ಲ, ಜಪಾನ್ ಕಂಡಂತಹ ಅತ್ಯಂತ ಫಾರ್ ರೈಟ್ ವಿಂಗ್ ಲೀಡರ್. ಈ ಹಿಂದೆ ಶಿಂಜೋ ಅಬೆರನ್ನ ಪ್ರಧಾನಿ ತನ್ನ ಬ್ರದರ್ ಅಂತ ಕರೀತಾ ಇದ್ರಲ್ಲ, ಆ ಹಿನ್ನೆಲೆಯಲ್ಲೇ ಈಗ ಸನಾಯ್ ತಕಯಚಿ ಅವರನ್ನ ತನ್ನ ಯಂಗರ್ ಸಿಸ್ಟರ್ ಅಂತ ಸಂಬೋಧಿಸಿದ್ದಾರೆ. ಇದನ್ನ ಅಲ್ಲಿನ ಮಾಧ್ಯಮಗಳು ವೈಭವೀಕರಿಸ್ತಾ ಇದ್ದಾವೆ. ಕಾರಣ, ಇದಕ್ಕೆ ಚೈನಾ ಆಂಗಲ್ ಇದೆ. ಈ ವಿಚಾರ ನಿಮಗೆ ಸ್ವಲ್ಪ ಆಶ್ಚರ್ಯ ಆದರೂ ಕೂಡ ಸತ್ಯ. ಇವತ್ತು ಚೈನಾಗೆ ಬದ್ಧ ವೈರಿ ಕಂಟ್ರಿ ಯಾವುದು ಕೇಳಿದ್ರೆ, ಭಾರತೀಯರಾದ ನಾವೇನು ಹೇಳ್ತೀವಿ, ಭಾರತ ಇದ್ರೂ ಇರಬಹುದು ಅಥವಾ ತೈವಾನ್ ಇರಬಹುದು ಅಂತ ಅಂದುಕೊಳ್ತೀವಿ. ಅಲ್ಲ ಮಿತ್ರರೇ, ತೈವಾನನ್ನ ಚೈನಾ ಯಾವತ್ತೂ ಕೂಡ ತನ್ನ ಭೂಭಾಗ ಅಂತ ಭಾವಿಸುತ್ತೆ. ಅಲ್ಲಿ ದ್ವೇಷ ಇದ್ರೂ ಕೂಡ ಅದನ್ನ ತನ್ನ ಜೊತೆಗೆ ಸೇರಿಸ್ಕೊಳ್ಳೋದಕ್ಕೆ ಅವ್ರು ಇಷ್ಟಪಡುತ್ತಾರೆ. ಇನ್ನು ಚೈನಾದ ಜನರ ಬಳಿಯಲ್ಲಿ ಭಾರತದ ಬಗ್ಗೆ ಕೇಳಿದ್ರೆ ಅವರೇನು ದ್ವೇಷ ಕಾರೋದಿಲ್ಲ. ಭಾರತ ಮತ್ತು ಚೈನಾದ ನಡುವೆ ಸಿವಿಲೈಸೇಷನಲ್ ರಿಲೇಶನ್ಶಿಪ್ ಇತ್ತು ಅಂತ ಅವರು ಭಾವಿಸ್ತಾರೆ. ಚೈನಾದ ಪ್ರಜೆಗಳು ಯಾವತ್ತೂ ಕೂಡ ಭಾರತವನ್ನ ಬದ್ಧ ವೈರಿಗಳು ಅಂತ ನೋಡೋದೇ ಇಲ್ಲ. ಚೈನಾದ ಸರ್ಕಾರ ಮತ್ತು ಭಾರತದ ಸರ್ಕಾರದ ನಡುವೆ ಕೆಲವೊಂದಷ್ಟು ತಿಕ್ಕಾಟಗಳಿರಬಹುದು, ಗಡಿ ಸಮಸ್ಯೆಗಳಿರಬಹುದು. ಆದರೆ ಚೈನಾ ಯಾವತ್ತೊಂದು ದಿನ ಭಾರತದ ಮೇಲೆ ಯುದ್ಧ ಮಾಡಬೇಕು
ಮಾಡಬೇಕು, ಭಾರತ ಮಿಲಿಟರಿ ವಿಚಾರದಲ್ಲಿ ಸೂಪರ್ ಪವರ್ ಆಗಿಬಿಟ್ರೆ ನಮಗೇನೋ ದೊಡ್ಡ ಸಮಸ್ಯೆ ಆಗುತ್ತೆ, ಅಷ್ಟೆಲ್ಲ ಅವರು ಥಿಂಕ್ ಮಾಡೋದಿಲ್ಲ. ಆದರೆ ಜಪಾನ್ ವಿಚಾರದಲ್ಲಿ ಚೈನಾ ತುಂಬ ಅಗ್ರೆಸಿವ್ ಆಗಿ ಯೋಚನೆ ಮಾಡುತ್ತೆ. ಅಲ್ಲಿನ ಸರ್ಕಾರ ಯಾವ ಹಂತದಲ್ಲಿ ಯೋಚನೆ ಮಾಡುತ್ತೋ ಅದಕ್ಕಿಂತ ಜಾಸ್ತಿ ಜನ ಜಪಾನನ್ನು ವಿರೋಧಿಸ್ತಾರೆ. ಜಪಾನ್ ವಿರುದ್ಧ ಚೈನಾದ ಜನರಿಗೆ ವಿರೋಧ ಇದೆ. ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್ ಚೈನಾದ ಮೇಲೆ ಆಕ್ರಮಣ ಮಾಡಿತ್ತು. 1931ರಿಂದ ನಿರಂತರವಾಗಿ ಚೈನಾ ಮೇಲೆ ದಾಳಿ ಮಾಡಿದೆ. ಚೈನಾವನ್ನ ತನ್ನ ವಶದಲ್ಲಿಟ್ಟುಕೊಂಡಿತ್ತು. ಆ ದ್ವೇಷ ಇದೆಯಲ್ಲ, ಇವತ್ತಿಗೂ ಕೂಡ ಚೈನಾದ ಜನರ ಮನಸ್ಸಿನಲ್ಲಿದೆ, ಚೈನಾದ ಸರ್ಕಾರಕ್ಕೂ ಕೂಡ ಇದೆ. ಈ ಮಧ್ಯದಲ್ಲಿ ಜಪಾನ್ನ ಪ್ರಧಾನಿಗಳು ಈ ಚೈನಾ ಜೊತೆಗಿನ ದ್ವೇಷವನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಸನೈ ತಕಯಚಿ ಜಪಾನ್ನ ಪ್ರಧಾನಿ ಆಗ್ತಾರಲ್ಲ, ಅದಾದ ಬಳಿಕ ಈ ಚಿತ್ರಣ ಬದಲಾಗಿದೆ. ಸನೈ ತಕಯಚಿ, ನಾನು ಆಗ್ಲೇ ಹೇಳಿದ ಹಾಗೆ, ತೀರಾ ಫಾರ್ ರೈಟ್ ವಿಂಗ್ ಲೀಡರ್. ಅಂದ್ರೆ ಈಗ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳೋದೇನು, ದೇಶ ಫಸ್ಟ್, ದೇಶದ ಇಂಟ್ರೆಸ್ಟ್ ನಮಗೆ ಬಹಳ ಮುಖ್ಯ ಆಗತ್ತೆ, ದೇಶ ಎಲ್ಲದಕ್ಕಿಂತ ಮೇಲಿರುವಂತಹ ಸಂಗತಿ ಅಂತ ಭಾವಿಸ್ತಾರಲ್ಲ, ಹಾಗೆ ಜಪಾನ್ನಲ್ಲಿ ಸನೈ ತಕಯಚಿ ಕೂಡ. ಅವರಿಗೆ ಜಪಾನ್ ಫಸ್ಟ್. ಜಪಾನ್ ಆರ್ಥಿಕವಾಗಿ ಇರಬಹುದು ಅಥವಾ ಡಿಫೆನ್ಸ್ ಸೆಕ್ಟರ್ನಲ್ಲಿರಬಹುದು, ಸೂಪರ್ ಪವರ್ ಆಗಿರಬೇಕು. ಇದು ಸನೈ ತಕಯಚಿ ಅವರ ಗುರಿ. ಹೀಗಾಗಿ ಅವರು ಜಪಾನ್ ಪ್ರಧಾನಿ ಆದರಲ್ಲ, ತಕ್ಷಣ ಚೈನಾ ಜೊತೆಗಿನ ಸಂಬಂಧ ಹದಗೆಡ್ತು. ಆಗೇನಾಯ್ತು ಕೇಳಿದ್ರೆ, ಸನೈ ತಕಯಚಿ ತೈವಾನ್ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಒಂದು ವೇಳೆ ತೈವಾನ್ ಅನ್ನ ಚೈನಾ ನುಂಗೋದಕ್ಕೆ ಬಂದಿದ್ದೆ ಆದ್ರೆ ಜಪಾನ್ ಅದನ್ನ ಡಿಫೆಂಡ್ ಮಾಡ್ಕೊಳ್ಳುತ್ತೆ. ತೈವಾನ್ ಅನ್ನ ಚೈನಾ ವಶ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಸನೈ ತಕಯಚಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಚೈನಾವನ್ನ ಕೆರಳಿಸುತ್ತೆ, ಯುದ್ಧದ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ಚೈನಾ ವಿಪರೀತವಾಗಿ ಒತ್ತಡ ಹಾಕೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಸರಿಯಾಗಿ ಆ ಹುಚ್ಚ ಟ್ರಂಪ್ ಜಪಾನ್ನೊಂದಿಗೆ ಇರುವಂತಹ ಮಿಲಿಟರಿ ಒಪ್ಪಂದವನ್ನ ಸ್ವಲ್ಪ ವೀಕ್ ಮಾಡುವಂತಹ ಮಾತುಗಳನ್ನಾಡ್ತಾರೆ. ಈ ಕಾರಣದಿಂದಾಗಿ ಜಪಾನ್ನ PM ಸನೈ ತಕಯಚಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ತನ್ನ ಮಿಲಿಟರಿಯನ್ನ ಸ್ವಂತ ಬಲದಲ್ಲಿ ನಿರ್ಮಾಣ ಮಾಡಬೇಕು, ನಾವು ಅಮೆರಿಕ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಬೇಕು, ಜೊತೆಗೆ ಜಪಾನ್ನ ಮಿಲಿಟರಿ ಇದೆಯಲ್ಲ, ಎರಡನೇ ಮಹಾಯುದ್ಧಕ್ಕೂ ಮೊದಲು ಯಾವ ರೀತಿಯಾಗಿ ಸೂಪರ್ ಪವರ್ ಆಗಿತ್ತೋ ಆ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಸನೈ ತಕಯಚಿ ನಿರ್ಧಾರ ಮಾಡಿದ್ದಾರೆ. ಇದೇ ಕಾರಣದಿಂದಾಗಿ ಜಪಾನ್ನ ಡಿಫೆನ್ಸ್ ಕಂಪನಿಗಳಿಗೆ ವಿಶೇಷವಾದಂತಹ ಟಾಸ್ಕ್ ಗಳನ್ನು ಕೊಡಲಾಗಿದೆ. ಹೊಸ ಹೊಸ ಅನ್ವೇಷಣೆಯನ್ನು ಅವರು ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಚೈನಾವನ್ನ ಕೆರಳಿಸಿದೆ. ಇದೇ ಕಾರಣದಿಂದಾಗಿ ಚೈನಾ ಜಪಾನ್ನ 80 ಡಿಫೆನ್ಸ್ ಕಂಪನಿಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಅಷ್ಟು ಮಾತ್ರ ಅಲ್ಲ, ರೇರ್ ಅರ್ತ್ ಮಿನರಲ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಿದೆ. ಅಂದ್ರೆ ಜಪಾನ್ ಮತ್ತು ಚೈನಾದ ನಡುವೆ ಬಹಳ ದೊಡ್ಡ ಕೋಲ್ಡ್ ವಾರ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಪಾನ್ಗೆ ಟ್ರಸ್ಟೆಡ್ ಪಾರ್ಟ್ನರ್ಗಳ ಅವಶ್ಯಕತೆ ಇದೆ. ಅದಕ್ಕೆ ಜಪಾನ್ ಎದುರು ನೋಡ್ತಾ ಇರುವಂತಹದ್ದು ಒಂದು ಕಡೆ ಭಾರತ, ಇನ್ನೊಂದು ಕಡೆ ಆಸ್ಟ್ರೇಲಿಯಾವನ್ನ. ಸದ್ಯ ಭಾರತಕ್ಕೆ ಜಪಾನ್ನ PM ಸನೈ ತಕಯಚಿ ಬಂದಿದ್ದಾರಲ್ಲ, ಇವರು ಸುಮ್ಮನೆ ಬಂದಿಲ್ಲ. $10 ಬಿಲಿಯನ್ ಮೊತ್ತದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಡಿಫೆನ್ಸ್ ಒಪ್ಪಂದಗಳು ಕೂಡ ಇದ್ದಾವೆ, ಬೇರೆ ಬೇರೆ ಒಪ್ಪಂದಗಳು ಕೂಡ ಇದ್ದಾವೆ. ಡಿಫೆನ್ಸ್ ಒಪ್ಪಂದದಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು, ಅದನ್ನು ನಿಮಗೆ ಹೇಳ್ತೀನಿ. ಇವತ್ತು ಜಪಾನ್ ಯೂನಿಕಾರ್ನ್ ಆಂಟೆನಾವನ್ನ ತನ್ನ ನೇವಿಯ ಫ್ರಿಗೇಟ್ಸ್ಗೆ ಮತ್ತು ಡೆಸ್ಟ್ರಾಯರ್ಗಳಿಗೆ ಅಳವಡಿಸಿಕೊಂಡಿದೆ. ಇದು ಜಪಾನ್ ನೇವಿಯ ಅತ್ಯಂತ ಶಕ್ತಿಯುತ ಟೆಕ್ನಾಲಜಿ. ಈ ಯೂನಿಕಾರ್ನ್ ಆಂಟೆನಾ ಅಂತಂದ್ರೆ ಏನು ಕೇಳಿದ್ರೆ, ಇದೊಂದು ಸ್ಟೆಲ್ತ್ ಸಾಮರ್ಥ್ಯ. ಈಗ ಅಮೆರಿಕದ F-35 ಯುದ್ಧ ವಿಮಾನವನ್ನ ನಾವು ಸ್ಟೆಲ್ತ್ ವಿಮಾನ ಅಂತ ಕರಿತೀವಿ. ಚೈನಾ ಕೈಲೂ ಕೂಡ ಸ್ಟೆಲ್ತ್ ವಿಮಾನಗಳಿದಾವೆ. ಆ ಯುದ್ಧ ವಿಮಾನಗಳು ಶತ್ರು ದೇಶದ ರೆಡಾರ್ಗೆ ಸಿಗೋದಿಲ್ಲ. ಹೀಗಾಗಿ ಅದನ್ನ ಸ್ಟೆಲ್ತ್ ಸಾಮರ್ಥ್ಯ, ವಿಶ್ವದ ಅತ್ಯಂತ ಸುಪೀರಿಯರ್ ಸಾಮರ್ಥ್ಯ ಅಂತ ಕರಿತೀವಿ. ಅದೇ ರೀತಿಯಾದಂತಹ ಸ್ಟೆಲ್ತ್ ಸಿಸ್ಟಮ್ ಅನ್ನ ಜಪಾನ್ ತನ್ನ ನೇವಿಯ ಫ್ರಿಗೇಟ್ಸ್ಗಳಿಗೆ ಮತ್ತು ಡೆಸ್ಟ್ರಾಯರ್ಗಳಿಗೆ ಅಳವಡಿಸಿಕೊಂಡಿದೆ. ಅದಕ್ಕೆ ಯೂನಿಕಾರ್ನ್ ಆಂಟೆನಾ ಅಂತ ಹೆಸರು. ಈಗ ಜಪಾನ್ ಇದನ್ನ ಭಾರತದ ಫ್ರಿಗೇಟ್ಸ್ ಮತ್ತು ಡೆಸ್ಟ್ರಾಯರ್ಗಳಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಆ ಕುರಿತಾದಂತಹ ಒಪ್ಪಂದಗಳಾಗಿದ್ದಾವೆ. ಇದನ್ನ ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ಅಭಿವೃದ್ಧಿಪಡಿಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇದರ ಜೊತೆಗೆ ಜಪಾನ್ ಪ್ರಧಾನಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಚರ್ಚೆ ಮಾಡಿದಂತಹ ಇನ್ನೊಂದು ಪ್ರಮುಖ ವಿಚಾರ ಏನು ಕೇಳಿದ್ರೆ, ಜಪಾನ್ನ ಕರೆನ್ಸಿ ಯೆನ್ ಇದೆಯಲ್ಲ, ಅದು ಮತ್ತು ಭಾರತದ ರೂಪಾಯಿಯ ನಡುವೆ ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡುವಂತಹ ಡಿಮ್ಯಾಂಡ್ ಅನ್ನು ಮುಂದಿಟ್ಟಿದ್ದಾರೆ. ಇದನ್ನು ಕೇಳ್ತಿದ್ದ ಹಾಗೆ ಸ್ವಲ್ಪ ಆಶ್ಚರ್ಯ ಆಗಬಹುದು. ಸಾಮಾನ್ಯವಾಗಿ ಭಾರತ ಬೇರೆ ದೇಶಗಳಿಗೆ ಇಂತಹ ಡಿಮ್ಯಾಂಡ್ ಅನ್ನು ಮಾಡುತ್ತೆ, ಡಾಲರ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋಣ, ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋಣ ಅಂತ. ಈಗಾಗಲೇ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಆ ಒಪ್ಪಂದ ಆಗಿದೆ, ಇಂಡೋನೇಷ್ಯಾ ಜೊತೆಗೆ ಒಪ್ಪಂದ ಆಗಿದೆ, UAE ಜೊತೆಗೂ ಕೂಡ ಆ ಒಪ್ಪಂದ ಆಗಿದೆ. ಆದ್ರೆ ಈಗ ಜಪಾನೇ ಬಂದು ಭಾರತದ ರೂಪಾಯಿ ಮತ್ತು ಜಪಾನ್ನ ಯೆನ್ನ ನಡುವೆ ಟ್ರೇಡ್ ಮಾಡೋಣ ಅಂತ ಹೇಳ್ತಿದೆಯಲ್ಲ, ಇದಕ್ಕೇನು ಕಾರಣ ಅಂತ. ಇವತ್ತು ಈ ಯುದ್ಧದ ಬಳಿಕ ಅಮೆರಿಕದ ಡಾಲರ್ ಎದುರು ವಿಶ್ವದ ಬೇರೆ ಬೇರೆ ಕರೆನ್ಸಿಗಳು ತೀರಾ ಕೆಳಮಟ್ಟಕ್ಕೆ ಕುಸಿದ್ವು. ಅದರಲ್ಲಿ ಭಾರತದ ರೂಪಾಯಿ ಕೂಡ ಇದೆ, ಜೊತೆಗೆ ಜಪಾನ್ನ ಯೆನ್ ಕೂಡ ಇದೆ. ಇವತ್ತು ಜಪಾನ್ನ ಯೆನ್ ಮೌಲ್ಯ ಎಷ್ಟರ ಮಟ್ಟಿಗೆ ಕುಸಿದಿದೆ ಕೇಳಿದ್ರೆ, ಅಮೆರಿಕದ $1ಗೆ ಜಪಾನ್ನ 161 ಯೆನ್ ಆಗಿದೆ. ಡಾಲರ್ ಎದುರು ಭಾರತದ ರೂಪಾಯಿ 94 ರೂಪಾಯಲ್ಲಿದೆ. ಈ ಕಾರಣದಿಂದಾಗಿ ಜಪಾನ್ ಏನ್ ತೀರ್ಮಾನ ಮಾಡ್ತಾ ಇದೆ ಅಂತಂದ್ರೆ, ಡಾಲರ್ ಮೇಲಿನ ನಮ್ಮ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಬೇಕು, ಇಲ್ಲದೆ ಹೋದ್ರೆ ನಮ್ಮ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತ ಹೇಳಿ ಅವರು ಈ ರೀತಿಯ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಭಾರತದೊಂದಿಗೆ ಜಪಾನ್ ಇವತ್ತು $27 ಬಿಲಿಯನ್ ಮೊತ್ತದ ವ್ಯಾಪಾರವನ್ನು ಹೊಂದಿದೆ. ಜಪಾನ್ಗೆ ಇದು ಬಹಳ ಲಾಭದಾಯಕವಾದಂತಹ ವ್ಯಾಪಾರ. ಯಾಕೆ ಕೇಳಿದ್ರೆ,
ಭಾರತ ಎಕ್ಸ್ಪೋರ್ಟ್ ಮಾಡುವಂತಹದ್ದು ಕೇವಲ $6 ಬಿಲಿಯನ್ ಮೊತ್ತದ್ದು. ಜಪಾನ್ನಿಂದ ಭಾರತ ತರಿಸಿಕೊಳ್ಳುವಂತಹದ್ದು $21 ಬಿಲಿಯನ್ ಮೊತ್ತದ್ದು. ಇದೇ ಕಾರಣದಿಂದ ಜಪಾನ್ ರೂಪಿ ಯೆನ್ ಟ್ರೇಡ್ ಅನ್ನ ಹೆಚ್ಚು ಪ್ರಮೋಟ್ ಮಾಡ್ತಾ ಇದೆ. ಈ ಲೋಕಲ್ ಕರೆನ್ಸಿ ಟ್ರೇಡ್ ವರ್ಕೌಟ್ ಆಗುತ್ತಾ ಕೇಳಿದ್ರೆ ಇದನ್ನು ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಇಂತಹ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ, ಡಿ-ಡಾಲರೈಸೇಷನ್ ಅತ್ತ ಬೇರೆ ಬೇರೆ ದೇಶಗಳು ಒಲವು ತೋರಿಸ್ತಾ ಇದ್ದಾವೆ ಅಂತ ನಾವು ಚರ್ಚೆ ಮಾಡಬಹುದಷ್ಟೇ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಡಾಲರ್ ಮುಕ್ತ ವ್ಯಾಪಾರ ಅಷ್ಟು ಸುಲಭ ಅಲ್ಲ. ಈಗ ಉದಾಹರಣೆಗೆ ಭಾರತ ಮತ್ತು UAE ನಡುವೆ ಲೋಕಲ್ ಕರೆನ್ಸಿ ಟ್ರೇಡ್ ಒಪ್ಪಂದ ಆಗಿದೆ. ಆದರೆ UAE ದೇಶ ಭಾರತದ ರೂಪಾಯಿಯಲ್ಲಿ ಪೇಮೆಂಟ್ ಅನ್ನು ಸ್ವೀಕರಿಸೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡುತ್ತೆ. ಯಾಕೆ ಅಂತಂದ್ರೆ ಭಾರತದ ರೂಪಾಯಿ ಡಾಲರ್ ಎದುರು ಬಹಳ ವೇಗವಾಗಿ ಕುಸಿತವನ್ನು ದಾಖಲಿಸ್ತಾ ಇದೆ. ಇವತ್ತು $92 ಇದ್ರೆ ನಾಳೆ $93 ಆಗಬಹುದು. ಇವತ್ತು $94 ಇದೆ, ನಾಳೆ $95, $96 ಆಗಬಹುದು. ಇಂತಹ ಸಂದರ್ಭದಲ್ಲಿ ರೂಪಾಯಿಯನ್ನ ಖರೀದಿ ಮಾಡಿಟ್ಕೊಂಡ್ರೆ ಅವ್ರಿಗೆ ನಷ್ಟ ಆಗ್ಬಿಡುತ್ತೆ. ಈ ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡ್ ಯಾವಾಗ ಸಕ್ಸಸ್ ಆಗುತ್ತೆ ಕೇಳಿದ್ರೆ ನಮ್ಮ ಕರೆನ್ಸಿ ಇದೆಯಲ್ಲ ಇದು ಸ್ಟೇಬಲ್ ಆಗಿರಬೇಕು. $94 ಇದೆ ಅಂತಂದ್ರೆ ನಾಳೆ ಕೂಡ $94 ಇರುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಆ ದೇಶಕ್ಕೆ ಬರಬೇಕು. ಹಾಗಾಗಿದ್ದೇ ಆದ್ರೆ ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದಕ್ಕೆ ಎಲ್ಲಾ ದೇಶಗಳು ಮುಂದೆ ಬರ್ತವೆ. ಇಲ್ಲದೆ ಹೋದ್ರೆ ಈ ರೀತಿಯ ಒಪ್ಪಂದಗಳಾಗ್ತವೆ. ಈಗ ಜಪಾನ್ ಜೊತೆಗಿನ ಒಪ್ಪಂದ ಸಕ್ಸಸ್ ಆಗಬಹುದು, ಯಾಕೆಂತಂದ್ರೆ ಅವ್ರ ಕರೆನ್ಸಿ ನಮಗಿಂತ ಹೆಚ್ಚು ವೇಗವಾಗಿ ಬೀಳ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಒಟ್ಟಿನಲ್ಲಿ ಜಪಾನ್ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಕಡೆಗೆ ತನ್ನ ಇಂಟ್ರೆಸ್ಟ್ ಅನ್ನ ಹೆಚ್ಚು ಮಾಡಿಕೊಳ್ತಾ ಇದೆ. ಕ್ವಾಡ್ ಕಥೆಯನ್ನ ಟ್ರಂಪ್ ಏನ್ ಮಾಡ್ತಾರೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ದಿನ ಕ್ವಾಡ್ ತನ್ನ ಮಹತ್ವವನ್ನ ಕಳೆದುಕೊಂಡ್ರೂ ಕೂಡ ಜಪಾನ್ ಭಾರತ ಮತ್ತು ಆಸ್ಟ್ರೇಲಿಯಾದ ಜೊತೆಗಿನ ಸಂಬಂಧವನ್ನ, ಈ ಟ್ರೈಲ್ಯಾಟ್ರಲ್ ಸಂಬಂಧ ಏನಿದೆ ಇದನ್ನ ಕೈ ಬಿಡುವಂತಹ ಸ್ಥಿತಿಯಲ್ಲಿಲ್ಲ. ಅವರಿಗೆ ಭಾರತ ಕೂಡ ಮುಖ್ಯ, ಆಸ್ಟ್ರೇಲಿಯಾ ಕೂಡ ಮುಖ್ಯ. ಮುಂದಿನ ದಿನಗಳಲ್ಲಿ ನೇವಿಯ ವಿಚಾರದಲ್ಲಿ ಮಹತ್ವದ ಒಪ್ಪಂದಗಳಾಗ್ತವೆ. ಜಪಾನ್ ತನ್ನ ಅತ್ಯಂತ ಆಧುನಿಕವಾದಂತಹ ನೇವಿ ಫ್ರಿಗೇಟ್ಸ್ಗಳನ್ನು ಭಾರತದೊಂದಿಗೆ ವ್ಯಾಪಾರ ಕುದುರಿಸೋದಕ್ಕೆ ಯತ್ನ ಮಾಡ್ತಾ ಇದೆ. ಮುಂದೆ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗೋದಕ್ಕಿದೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಸನಾಯ್ ತಕಯಚಿ ಅವರ ಭಾರತ ಪ್ರವಾಸ, ಭಾರತ ಮತ್ತು ಜಪಾನ್ ಸಂಬಂಧದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.